ಆಮೇಲೆ ನಿನ್ನೆ ಪ್ರಥಮ ಅವ್ರು ಹೇಳಿದರು, ಯಾವತ್ತೋ ಒಂದಿನ ಅಮಾವಾಸ್ಯೆ ಹುಣ್ಣಿಮೆಗೆ ಟಿನ್ ಲೆಕ್ಕದಲ್ಲಿ ದಾನ ಮಾಡೋನು, ಅವನು ಟನ್ ಲೆಕ್ಕದಲ್ಲಿ ದಾನ ಮಾಡಿರೋರು ನಾವು, ನಮಗಿನ್ನ ಎಷ್ಟಿರಬೇಡ ಸರ್. ಅವನು ಅದಾದಮೇಲೆ ಕೇಳಿದ್ದಾರೆ ಏನಂತ, ಅಫ್ಕೋರ್ಸ್ ಖಂಡಿತವಾಗ್ಲೂ ಪ್ರಥಮ ಅವ್ರದ್ದು ಇವಾಗೇನು ದಯವಿಟ್ಟು ಅವ್ರಿಗೆ ತಲುಪೋದಾರ ಹಾಕ್ರಿ. ಪ್ರಥಮ ಅವ್ರು ಕೇಳಿದ್ದಾರೆ 15 ದಿನ ಇದು ಕೆಲಸ ಬೇಕಂತೆ, ಪರ್ಮನೆಂಟಾಗಿ ಕೆಲಸ ಸಿಗುತ್ತೆ. ದರ್ಶನ್ ಸರ್ ಆಚೆ ಬಂದ ತಕ್ಷಣ ಅವ್ರ ಮನೆ ಹತ್ರ ವಾಚ್ಮೆನ್ ಬೇಕೇ ಬೇಕು. ಪ್ರತಿದಿನ ಅವ್ರ ಮನೆ ಹತ್ರ ಜನಗಳು ಬರ್ತಾ ಇರ್ತಾರೆ ಸರ್, ನೀವು ನೋಡಿದ್ದೀರಾ. ಅವ್ರ ಮನೆ ಹತ್ರ ಅದೇ ಲಾಠಿ ಕೊಟ್ಟು ಯೂನಿಫಾರ್ಮ್ ಕೊಟ್ಟು ಅವ್ರ ಮನೆ ಹತ್ರ ನಿಲ್ಲಿಸ್ತೀವಿ. ಬಟ್ ಒಂದು ಮಿಸ್ಟೇಕು, ಅಲ್ಲಿ ಬರೋವಂಥ ಅಭಿಮಾನಿಗಳಿಗೆ ಬೈಯಂಗಿಲ್ಲ, ಬೈದ್ರೆ ನಾವು ಹುಚ್ಚನಾಗಿ ಹೊಡೆದಂಗೆ ಹೊಡಿತೀವಿ. ಅಲ್ಲಿ ದೇವಸ್ಥಾನ ಅದು, ಆ ದೇವಸ್ಥಾನಕ್ಕೆಲ್ಲ ಇಲ್ಲಿ ಯಾಕೆ ಸರ್ ಸುಮ್ಮನೆ ಸ್ಟೇಷನ್ ಹತ್ರ ಎದುರುಗಡೆ ಪಾಪ ಪೊಲೀಸ್ನವ್ರಿಗೆಲ್ಲ ಹೇಳ್ಕೊಂಡು ನನಗೆ ಕೆಲಸ ಕೊಡಿಸಿ ಅಂತ. ಕೆಲಸನೇ ಗ್ರ್ಯಾಂಟೆಡ್ ಆಚೆ ಬಂದ ತಕ್ಷಣ ಇದೆ. ಅದಾದಮೇಲೆ ಇನ್ನೊಂದು ಸೂಪರ್ ಸ್ಟಾರು ಹಂಗೆ ಹಿಂಗೆ ಥಿಯೇಟ್ರ್ ಹತ್ರ 4 ಜನಗಳಿರಲ್ಲ, ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಒಂದು ನೆನ್ಪಿಟ್ಕೊ ಪ್ರಥಮ್, ದರ್ಶನ್ ಸರ್ ಮನೆ ಎದುರುಗಡೆ ಪ್ರತಿದಿನ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾರಲ್ಲ, ನಾರ್ಮಲ್ ಡೇಸ್ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾರಲ್ಲ, ಒಂದು ದಿನ ಅವ್ರನ್ನ ಮೀಟ್ ಮಾಡೋಕೆ ಹೋಗೋಷ್ಟು ಜನಗಳು ಎಷ್ಟಿರ್ತಾರೆ ಅಷ್ಟು ನಿನ್ನ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರ್ ಹತ್ರ ಇರಲ್ಲ. ಮತ್ತು ಇನ್ನೊಂದು, ದಯವಿಟ್ಟು ಸರ್ ನೀವು ಯಾರ ಹತ್ರನಾದರೂ ದರ್ಶನ್ ಸರ್ ಬಗ್ಗೆ ಅವ್ರು ಪಾಸಿಟಿವ್ ಹೇಳಿ ನೆಗೆಟಿವ್ ಹೇಳಿ ಸರ್. ಎಕ್ಸಾಂಪಲ್ ಸುದೀಪ್ ಸರ್ ಹೇಳಿದ್ದಾರೆ, ಪ್ಲಸ್ ಆರ್ ಮೈನಸ್ ಆ ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ಇದೆ. ಈ ಯೋಗ್ಯತೆ ಇರೋರ್ಗೆ ಅಷ್ಟೇ ದರ್ಶನ್ ಸರ್ ಬಗ್ಗೆ ಕೇಳಿ. ಅವ್ನಿಗೆ ಯೋಗ್ಯತೆನೇ ಇಲ್ಲ ಸರ್, ಅವ್ನು ಸೆಲೆಬ್ರಿಟಿ ಅಂತ ಹೇಳಿದವ್ರು ಯಾರು, ಹುಚ್ಚ ನನ್ನ ಮಗ, ಎಲ್ಲಿ ಬೇಕು ಏನು ಬೇಕು ಅದು ಮಾತಾಡ್ತಿರ್ತಾನೆ. ಅದನ್ನು ನೀವು ಹೋಗ್ಬಿಟ್ಟು ಅವನ್ನ ಸೂಪರ್ ಸ್ಟಾರ್ ಅನ್ನೋ ಥರ ಮೈಕ್ ಹಿಡ್ಕೊಂಡು ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಅವ್ನು ಸಿನಿಮಾ ಮಾಡ್ತಿದ್ದೀನ ಇಲ್ವೋ, ಅವ್ನು ಸಿನಿಮಾ ಮಾಡಿದ್ರೆ ರಿಲೀಸ್ ಮಾಡಬೇಕು ಇಲ್ವೋ ಅನ್ನೋ ಕ್ಲಾರಿಟಿನೇ ಇರಲ್ಲ ಅವ್ನಿಗೆ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಅಂತ ರಿಕ್ವೆಸ್ಟ್ ಮಾಡಿ. ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ಎಲ್ಲರೂ ಕನ್ನಡ ಜನತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸಿನಿಮಾಗೆ ಬಂದರೆ ಸೂಪರು, ಸಿನಿಮಾಗೆ ಬಂದಿಲ್ಲ ಜನಗಳಿಗೆ ಬೈಯೋಂಥ ಕ್ಯಾರೆಕ್ಟರ್ಗಳು ಅವ್ರನ್ನೆಲ್ಲ ನೀವು ಸ್ಟಾರ್ಗಳು ಮಾಡಬೇಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟು. ಅದಾದಮೇಲೆ ತೆಲುಗು ತಮಿಳು ಇಂಡಸ್ಟ್ರಿಯಿಂದ ದರ್ಶನ್ ಸರ್ ಬಗ್ಗೆ ಕಮೆಂಟ್ಸ್ ಹಾಕಿದ್ದಾರೆ. ಸೊ ದರ್ಶನ್ ಸರ್ ಮಾಡಿರೋದು, ಒಬ್ಬ ನಟನ ನೀವು ಈ ಥರ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಆಪೋಸಿಟ್ ಇರೋರು ತಪ್ಪು ಮಾಡಿದಾರೋ ಇಲ್ವೋ ಅಂತ ದಯವಿಟ್ಟು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದಮೇಲೆ ಇನ್ನೊಂದು ವಿಚಾರ ಏನಂದರೆ, ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ತನಿಖೆಗಳಿರ್ಬೋದು ಅಥವಾ ಒಳಗಡೆಯಿಂದ ಆಚೆ ಸ್ಪ್ರೆಡ್ ಆಗ್ತಾ ಇರೋ ವಿಚಾರಗಳಿರ್ಬೋದು, ನಾನು ಕೇಳ್ತಾ ಇರೋದು ಒಂದೇ, ಪೊಲೀಸ್ನವರು ಮೀಡಿಯಾದವರು ಏನಾದರೂ ಮಿಂಗಲ್ ಆಗಿಬಿಟ್ಟು ಅಮೌಂಟ್ನ ಇಸ್ಕೊಂಡು ಯಾರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ವಿಷಯನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ? ಇಲ್ಲ ಅಂತಂದರೆ ಒಳಗಡೆ ತನಿಖೆ ನಡೆದಿರೋ ವಿಚಾರ ಹೊರಗಡೆ ಇನ್ನೂ ಬರೋಕ್ಕೆ ಚಾನ್ಸೇ ಇಲ್ಲ. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಯಾರೂ ಅಲ್ಲಿ ಕ್ಯಾಮ್ರಾ ಇಟ್ಟಿಲ್ಲ ಸರ್ ಮೀಡಿಯಾದವರು. ಎಲ್ಲರ ಮೇಲೆ ಮೀಡಿಯಾದವ್ರ ಮೇಲೆ ಈ ಏನು ನಮ್ಮ ಪ್ರಜಾಪ್ರಭುತ್ವ ಇದೆ ಅದಕ್ಕೊಂದು ಅಂಗವಾಗಿರಬೇಕು. ಅಂಗಾಂಗ ತೋರಿಸಿರೋನಿಗೆ ಸಪೋರ್ಟ್ ಮಾಡೋ ಥರ ಇರಬಾರ್ದು. ಪ್ರತಿಯೊಂದು ಕಡೆ ತಪ್ಪಾಗಿದೆ. ಇವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂದರೆ ಚಿಕ್ಕ ಗಾಡಿಯವನು ಹೋಗ್ಬಿಟ್ಟು ಚಮಕ್ ಕೊಟ್ಟಿರ್ತಾನೆ, ದೊಡ್ಡ ಗಾಡಿಯವನು ಹೋಗ್ಬಿಟ್ಟು ಗುದ್ದಿರ್ತಾನೆ. ಬಟ್ ಚಮಕ್ ಕೊಟ್ಟಿರೋ ಒಂದು ತಪ್ಪಿರುತ್ತೆ. ರೈಟ್ ಆರ್ ರಾಂಗ್ ಸರ್? ಚಮಕ್ ಕೊಟ್ಟಿರೋ ಒಂದು ತಪ್ಪಿರುತ್ತೆ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಆಗೋವಂಥದ್ದು. ಈ ಆಕಸ್ಮಿಕವಾಗಿ ಆಗಿರೋ ಆಕ್ಸಿಡೆಂಟಲ್ಲಿ ಮುಂದ್ಗಡೆ ಡ್ರೈವರ್ ಕೂತಿರ್ತಾನೆ, ಬೈಕ್ ಯಾರೋ ಓಡಿಸ್ತಿರ್ತಾರೆ, ಹಿಂದ್ಗಡೆ ದರ್ಶನ್ ಸರ್ ಕೂತಿದ್ದಾರೆ. ಡ್ರೈವರ್ಗೆ ಚಮಕ್ ಕೊಟ್ಟ ಡ್ರೈವರ್ಗೆ ತಿಗ ಉರಿತು, ಹೋಗ್ಬಿಟ್ಟು ಅವನಿಗೆ ಗುದ್ದ. ಹಿಂದ್ಗಡೆ ಕೂತಿರೋ ಅಮಾಯಕ ಏನು ಮಾಡ್ಬೇಕು ಸರ್? ಅಮಾಯಕ ಸೂಪರ್ ಸ್ಟಾರ್ ಅನ್ನೋ ವಿಚಾರಕ್ಕೆ ಅಮಾಯಕನ ಹಿಡ್ಕೊಂಡು ನ್ಯೂಸ್ ಇರ್ಬೋದು ಅಥವಾ ಹೊರಗಡೆ ಏನೇ ಸ್ಪ್ರೆಡ್ ಮಾಡ್ತಿರೋದಿರ್ಬೋದು, ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ಲ. ಪ್ರತಿಯೊಬ್ಬ ಅಭಿಮಾನಿ, ಇವಾಗ ಯಾವುದೇ ಸೂಪರ್ ಸ್ಟಾರ್ಗಿರ್ಬೋದು, ಎಲ್ಲ ಸೂಪರ್ ಸ್ಟಾರ್ಗಳಿಗೂ ಮಿಡಲ್ ಕ್ಲಾಸ್ ಅವರೇ ಒಳ್ಳೆ ಫ್ಯಾನ್ಸ್ ಇರೋದು. ಆ ಮಿಡಲ್ ಕ್ಲಾಸ್ ಅಂದರೆ ರೈತರು ಇರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ, ಆಟೋ ಡ್ರೈವರ್ಸ್ ಇರ್ತಾರೆ, ಎಲ್ಲ ಸೂಪರ್ ಸ್ಟಾರ್ಗೂ ಅವರೇ ಫ್ಯಾನ್ಸ್ ಇರೋದು, ಗಟ್ಟಿ ಫ್ಯಾನ್ಸ್. ಒಂದಲ್ಲ ಒಂದು ರೂಪದಲ್ಲಿ ಅವ್ರ ಪರವಾಗಿ ದರ್ಶನ್ ಸರ್ ನಿಂತಿದ್ದಾರೆ, ರೈತರ ಪರವಾಗಿ ನಿಂತಿದ್ದಾರೆ. ರೈತರ ಪರ ಅಂತ ಬಂದಾಗ ಡಿ ಬಾಸ್ ಫ್ಯಾನ್ಸ್ನ ಪ್ರೀತಿಸುವಂಥ ಅಷ್ಟೇ ಜನಗಳಿಗೆ ಮಾತ್ರ ನಾನು ರೈತರ ಪರ ಅಂತ ಹೇಳಿದಾರ? ಚಾನ್ಸೇ ಇಲ್ಲ. ಆಟೋ ಡ್ರೈವರ್ಸ್ ಪರ ನಿಂತಿದ್ದಾರೆ, ಕನ್ನಡದ ಪರ ನಿಂತಿದ್ದಾರೆ, ಕಾವೇರಿ ಪರ ನಿಂತಿದ್ದಾರೆ. ಕಾವೇರಿ ಪರ ನಿಂತಾಗ ಇದು ದರ್ಶನ್ ಹೋರಾಡಿರೋದು, ಬೇಡಪ್ಪ ಅವ್ನು ರೌಡಿ, ಅವ್ನು ಹೋರಾಡಿರೋ ನೀರು ಬಂದಾಗ ನಮಗೆ ಬೇಡ, ನಮ್ಮ ಸ್ಟಾರ್ ಹೋರಾಡಿದ್ರೆ ಮಾತ್ರ ನಮ್ಮ ಮನೆಗೆ ನೀರು ಬಿಡಿ ಅಂತ ಯಾರಾದರೂ ಹೇಳಿದ್ದಾರೆ ಸರ್? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.